ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಬಾಂಧವರಿಗೂ ಕೂಡ ನಮ್ಮ ಕಾನೂನು ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೇವೆ 45 ವರ್ಷಗಳ ಹಿಂದೆ ಮಾರಾಟವಾದಂತಹ ಪಿತ್ರಾರ್ಜಿತ ಆಸ್ತಿ ನಮಗೆ ಮರಳಿ ಪಡೆಯೋಕೆ ಅವಕಾಶ ಇರತ್ತಾ, ಅಥವಾ ಆ ಒಂದು ಆಸ್ತಿಯನ್ನ ನಾವು ಮರಳಿ ಪಡೆಯಬಹುದಾ ಅನ್ನುವಂಥದ್ದನ್ನ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. 45 ವರ್ಷಗಳ ಹಿಂದೆ ಮಾರಾಟವಾದ ಪಿತ್ರಾರ್ಜಿತ ಆಸ್ತಿಯನ್ನ ಈಗ ಮರಳಿ ಪಡೆಯಲು ಸಾಧ್ಯವೇ? ತಂದೆ ಅಥವಾ ತಾತನು ನಮ್ಮ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡಿದ ಆಸ್ತಿ ಮತ್ತೆ ನಮಗೆ ಸಿಗುತ್ತದೆಯಾ? ಕಾನೂನಿನ ಪ್ರಕಾರ ಯಾವ ಸಂದರ್ಭಗಳಲ್ಲಿ ಸಾಧ್ಯ, ಯಾವ ಸಂದರ್ಭಗಳಲ್ಲಿ ಸಾಧ್ಯವಿಲ್ಲ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಏನು? ತಾತನಿಂದ ತಂದೆಗೆ ಮಕ್ಕಳಿಗೆ ಬಂದಿರುವ ಆಸ್ತಿಯನ್ನ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಕರಿತೀವಿ. 4 ತಲೆಮಾರುಗಳಿಂದ ಬಂದಿರತಕ್ಕಂತ ಹಕ್ಕು ಅಂತಾನು ಕೂಡ ಕರಿತೀವಿ, ಅಥವಾ ಜನ್ಮದಿಂದಲೇ ಮಕ್ಕಳಿಗೆ ಹಕ್ಕು ಇರುವ ಆಸ್ತಿ ಅಂತ ಕೂಡ ಕರಿತೀವಿ. ಇಂತಹ ಆಸ್ತಿಯಲ್ಲಿ ಎಲ್ಲಾ ಸಹ ಹಕ್ಕುದಾರರು ಅಂದ್ರೆ ಸಮಾನ ಹಕ್ಕು, ಅಂದ್ರೆ ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಸಮಾನ ಹಕ್ಕನ್ನ ಹೊಂದಿರ್ತಾರೆ. ಇದಕ್ಕೆ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಕರಿತೀವಿ. ಸಪೋಸ್ ಈಗ ತಂದೆ ಅಥವಾ ತಾತನು ಪಿತ್ರಾರ್ಜಿತ ಆಸ್ತಿಯನ್ನ ಮಾರಾಟ ಮಾಡಬಹುದೇ? ಈ ಒಂದು ಕ್ವಶನ್ಗೆ ಈಗ ಉತ್ತರ ನೋಡೋಣ ಬನ್ನಿ. ಹೌದು, ತಂದೆ ಅಥವಾ ತಾತ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಾಟ ಮಾಡಬಹುದು, ಆದ್ರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಪಿತ್ರಾರ್ಜಿತ ಆಸ್ತಿಯನ್ನ ತಂದೆ ಅಥವಾ ಕುಟುಂಬದ ಮುಖ್ಯ ವ್ಯಕ್ತಿ ಮಾರಾಟ ಮಾಡಬೇಕಾದ್ರೆ ಕುಟುಂಬದ ಅವಶ್ಯಕತೆ ಇರಬೇಕು, ಸಾಲ ತೀರಿಸಲು ಆಗಿರಬೇಕು, ಅಥವಾ ಮದುವೆ, ಚಿಕಿತ್ಸೆ, ಶಿಕ್ಷಣದಂತಹ ನ್ಯಾಯ ಸಂಸ್ಕೃತಿಗೆ ಕಾರಣವಾಗಿರಬೇಕು. ಇದನ್ನ ಕಾನೂನಿನಲ್ಲಿ ಲೀಗಲ್ ನೆಸೆಸಿಟಿ ಅಂತ ಕರೀತಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಆಸ್ತಿಯನ್ನ ಮಾರೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ಸಪೋಸ್ ಈಗ ಮಕ್ಕಳಿಗೆ ಒಪ್ಪಿಗೆ ಇರೋದಿಲ್ಲ, ನೀವು ಆಸ್ತಿಯನ್ನ ಮಾರ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಅಥವಾ ಸ್ವಂತ ಲಾಭಕ್ಕಾಗಿ ಮಾರಾಟ ಮಾಡಿರ್ತೀರಾ, ನಿಮ್ಮ ಸ್ವಂತವಾಗಿ ನಿಮ್ಗೆ ಏನಕ್ಕೋಸ್ಕರ ನೀವು ಯಾರಿಗೂ ಗೊತ್ತಿಲ್ಲದಂಗೆ ಮಾರಾಟ ಮಾಡಿರ್ತೀರಾ, ಅದು ಕೂಡ ತಪ್ಪಾಗುತ್ತೆ. ಆ ಮಾರಾಟವನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಅಂದ್ರೆ ಈಗ ನೀವು ನಿಮಗೆ ನಿಮ್ಮ ಓನ್ ಆಗಿ ದುಡ್ಡು ಬೇಕು ಅಂತೇಳಿ ನೀವು ಮಾರಾಟ ಮಾಡಿರ್ತೀರಾ. ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಕೋರ್ಟ್ಗೆ ಅದು ಇಲ್ಲೀಗಲ್ ಅಂತ ಅನ್ಸಿ ಕೋರ್ಟ್ಗೆ ಕೇಸ್ ಹಾಕಿ ಕೋರ್ಟ್ ಅದನ್ನ ನಿಷೇಧಿಸಬಹುದು. ನೆಕ್ಸ್ಟ್ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ. 45 ವರ್ಷಗಳ ಹಿಂದೆ ಮಾರಾಟವಾದ ಆಸ್ತಿ ಈಗ ಸಾಧ್ಯವೇ? ಇದೀಗ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಅದೇ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ 45 ವರ್ಷಗಳ ಹಿಂದೆ ಮಾರಾಟವಾಗಿರ್ತಕ್ಕಂಥ ಆಸ್ತಿಯನ್ನ ನಾವೀಗ ಮತ್ತೆ ತಗೋಬಹುದಾ? ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಸಾಧ್ಯ ಇಲ್ಲ ಅನ್ನೋದೇ ಸಿಗುತ್ತೆ, ಅಂದ್ರೆ ತಗೊಳ್ಳೋದಕ್ಕೆ ಆಗಲ್ಲ ಅನ್ನೋದೇ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಕೂಡ ಇರುತ್ತೆ. ಯಾಕಪ್ಪ ಅಂದ್ರೆ ಕಾನೂನಿನಲ್ಲಿ ಲಿಮಿಟೇಷನ್ ಆಕ್ಟ್ ಅನ್ನೋದು ಇದೆ. ಆಸ್ತಿ ಸಂಬಂಧಿಸ ಮೋಕ್ಷದ ಮೆದೆಗಳನ್ನು ಕಾಲಮಿತಿ ಅನ್ನೋದು ಇರುತ್ತೆ. ಅದಕ್ಕೊಂದು ಟೈಮ್ ಲಿಮಿಟ್ ಅನ್ನೋದು ಇರುತ್ತೆ. ಅದು ಮೀರಿ ಹೋದ್ರೆ ಅದನ್ನ ನಾವು ಮರಳಿ ಪಡೆಯೋಕೆ ಸಾಧ್ಯವಾಗೋದಿಲ್ಲ. ಸಾಮಾನ್ಯವಾಗಿ ಮಾರಾಟ ಗೊತ್ತಾದ ದಿನಾಂಕದಿಂದ 3 ರಿಂದ 12 ವರ್ಷಗಳ ಒಳಗೆ ಕೇಸನ್ನ ಹಾಕಬೇಕಾಗತ್ತೆ. 45 ವರ್ಷ ಕಳೆದಿದ್ದರೆ ಕಾಲಮಿತಿ ಮೀರಿದೆ ಅಂತ ಅರ್ಥ. ಕೋರ್ಟ್ ಸ್ವೀಕರಿಸುವ ಸಾಧ್ಯತೆ ಅನ್ನೋದು ಕಡಿಮೆ ಇರುತ್ತೆ. ಅಂದ್ರೆ ಈಗ ನಿಮ್ಮ ಜಮೀನು ಮಾರಾಟ ಆಗಿದೆ, ಅದಾಗಿ 3 ರಿಂದ 12 ವರ್ಷಗಳ ಒಳಗೆ ಕೇಸನ್ನ ಹಾಕಬೇಕಾಗತ್ತೆ. ಈಗ ನೀವು 45 ವರ್ಷ ಆಗಿದೆ, ಕೇಸ್ ಹಾಕ್ಬೋದಾ ಅಂತ ಕೇಳಿದ್ರೆ ಇದು ಹಾಕೋದಕ್ಕೆ ಆಗೋದಿಲ್ಲ, ಕೋರ್ಟ್ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಹಾಗಾದ್ರೆ ಯಾವ ಸಂದರ್ಭಗಳಲ್ಲಿ ಇನ್ನೂ ಅವಕಾಶ ಇದೆ? ಮರಳಿ ನಿಮ್ಮ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ಯಾವ ಸಂದರ್ಭಗಳಲ್ಲಿ ಅವಕಾಶ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಕೆಲವು ವಿಷಯಗಳಲ್ಲಿ ಮಾತ್ರ, ಅಂದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅವಕಾಶಗಳಿದೆ. ಸಪೋಸ್ ಇವಾಗ ಮೋಸ ಮಾಡಿ ಅವರು ನಿಮ್ಮ ಆಸ್ತಿಯನ್ನ ಮಾರಾಟ ಮಾಡಿದ್ರೆ, ಪೂರ್ವಜಿತ ಆಸ್ತಿಯನ್ನ ನಿಮ್ಮ ತಾತನೇ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪನೇ ಆಗಿರ್ಬೋದು ಮೋಸ ಮಾಡಿ
ಮಾರಾಟವನ್ನ ಮಾಡಿರ್ತಾರೆ. ಅಂದ್ರೆ ಇವಾಗ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ರೆ ಅಥವಾ ಫೋರ್ಜರಿ ಸೈನ್ ಅನ್ನ ಮಾಡಿ ಮಾರಾಟ ಮಾಡಿದ್ರೆ, ಸೊ ಈ ತರ ಸಂದರ್ಭಗಳಲ್ಲಿ ವಂಚನೆ ಗೊತ್ತಾದಂತಹ ದಿನಗಳಲ್ಲಿ ಕಾಲಮಿತಿ ಆರಂಭ ಆಗತ್ತೆ. ಅಂದ್ರೆ ನೀವು ಕೋರ್ಟ್ಗೆ ಆ ಒಂದು ಕೇಸನ್ನ ಹಾಕಿ ಗೆಲ್ಲುವಂತಹ ಸಿಚುವೇಶನ್, ಅಂದ್ರೆ ನಿಮ್ಮ ಆಸ್ತಿಯನ್ನ ಮರಳಿ ಪಡ್ಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನ ಸಪೋಸ್ ಇವಾಗ ನಿಮ್ದು 40 ವರ್ಷಕ್ಕಿಂತ ಅಥವಾ ಇನ್ನು ಹೆಚ್ಚಿನ ವರ್ಷನೇ ಆಗಿದೆ, ಯಾರೋ ನಿಮ್ಮ ಆಸ್ತಿಯನ್ನ ಮೋಸ ಮಾಡಿ ಮಾರಾಟ ಮಾಡಿದ್ದಾರೆ. ಸೊ ಹಾಗಾದ್ರೆ ನೀವು ಇವಾಗ ಕೇಸ್ ಹಾಕ್ಬೇಕು ಕೋರ್ಟ್ಗೆ. ಅದಕ್ಕೆ ಏನೆಲ್ಲ ದಾಖಲೆಗಳು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋಣ ಬನ್ನಿ. ನಿಮ್ಮ ಆಸ್ತಿಯ ಹಳೆಯ RTC ಬೇಕಾಗುತ್ತೆ, ಅಂದ್ರೆ ಹಳೆ ಪಾಣಿ ಒಂದು ಬೇಕಾಗುತ್ತೆ. ನೆಕ್ಸ್ಟ್ ಖರೀದಿ ಮಾರಾಟ ಪತ್ರ ಬೇಕಾಗುತ್ತೆ, ಮತ್ತೆ ವಂಶವೃಕ್ಷ ಬೇಕಾಗುತ್ತೆ, ಫ್ಯಾಮಿಲಿ ಟ್ರೀ ಬೇಕಾಗುತ್ತೆ, ಮತ್ತೆ ಅವ್ರು ಸತ್ತಿರುವಂತಹ ಮರಣ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತೆ, ಮತ್ತೆ ವಿಲ್ ಅನ್ನೋದು ಇದ್ರೆ ಸೊ ಅದ್ರದ್ದು ಪತ್ರಗಳು ಅಂದ್ರೆ ಅದ್ರ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ಇದೆಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಎಚ್ಚರಿಕೆಯ ಒಂದು ವಿಷಯ ಏನಪ್ಪಾ ಅಂದ್ರೆ 40ರಿಂದ 50 ವರ್ಷ ಹಳೆಯ ಕೇಸ್ಗಳು ತುಂಬಾ ಸಂಕೀರ್ಣ, ಹಣದ ಸಮಸ್ಯೆ ಇರ್ಬೋದು ಅಥವಾ ಸಮಯದ ಕೊರತೆ ಇರ್ಬೋದು, ಮನಃಶಾಂತಿ ಎಲ್ಲವೂ ಕೂಡ ಈ ಒಂದು ಕೋರ್ಟ್ಗೆ ಹಾಕೋದಕ್ಕೆ ಅಥವಾ ಆಸ್ತಿ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಮುಖ್ಯ ಅಂಶಗಳಾಗಿರುತ್ತೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಗೆಲುವು ಸಿಗುತ್ತೆ ಅನ್ನುವಂತಹ ಭರವಸೆ ನಿಮ್ಮದು ಆಗಿರಬಾರ್ದು. ಕೇಸ್ ಹಾಕುವ ಮೊದಲು ಕಾನೂನಿನ ಸಲಹೆಯನ್ನ ನೀವು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ಇದಿಷ್ಟು ಎಚ್ಚರಿಕೆಯನ್ನ ನೀವು ಮೊದಲಿಗೆ ತಿಳ್ಕೊಂಡ್ರೆ ನಿಮ್ಮ ಕೇಸ್ ಗೆಲುವಿಗೆ ಅಥವಾ ಸೋಲಿಗೆ ಅಥವಾ ಏನೋ ಒಂದು ನಿಮ್ಮ ಕೇಸ್ನ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಂತಾನೆ ಅರ್ಥ. ಒಟ್ಟಾರೆಯಾಗಿ ಸ್ನೇಹಿತರೆ, 45 ವರ್ಷಗಳ ಹಿಂದೆ ಮಾರಾಟವಾದ ಪಿತ್ರಾರ್ಜಿತ ಆಸ್ತಿ ಸಾಮಾನ್ಯವಾಗಿ ಮರಳಿ ಪಡೆಯುವುದು ಕಷ್ಟ. ಆದರೆ ವಂಚನೆ ಅಥವಾ ಅನ್ಯಾಯ ನಡೆದಿದ್ದರೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಅನುಮಾನ ಅಥವಾ ಇನ್ನಿತರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಅಂತ ಹೇಳ್ತಾ, ನಮ್ಮ ಕಾನೂನು ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.